ಕೆಲವು ವ್ಯಕ್ತಿಗಳು ಜೀವನದಲ್ಲಿ ರಿಲೇಶನ್‌ಶಿಪ್ಪಲ್ಲಿ ನಮ್ಮ ಕಣ್ಮುಂದೆನೆ ಫೇಕ್ ಪ್ರಾಮಿಸಸ್ಸನ್ನು ಮಾಡ್ತಿರ್ತಾರೆ. ಸೊ, ಫೇಕ್ ಪ್ರಾಮಿಸ್ ಮಾಡುವಂಥ ವ್ಯಕ್ತಿಗಳನ್ನ ನೀವು ಕಂಡುಹಿಡಿಬೇಕು ಅಂದ್ರೆ, ಅವರಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳು ಕಾಣ್ತಿರುತ್ತೆ. ಆ ಲಕ್ಷಣಗಳು ಕಂಡಾಗ ನೀವು ಅದನ್ನ 100% ಗೆಸ್ ಮಾಡ್ಬೇಕು ಇದು ಫೇಕ್ ಅಂತ. ಅವ್ರ ಆಟಿಟ್ಯೂಡ್ ಅವ್ರು ಇರೋದೇ ಫೇಕು ಅಂತ. ಅದೇನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಆಗಿದೆ. ಆದಷ್ಟು ಬೇಗ 50K ಕಂಪ್ಲೀಟ್ ಮಾಡಿಸಿ. ಆದಷ್ಟು ಬೇಗ ಆಗಲಿ. ಓಕೆ. ಆ್ಯಂಡ್ ಕೌನ್ಸೆಲಿಂಗ್ ಬೇಕು ಅಂದರೆ ರಿಲೇಶನ್‌ಶಿಪ್ ಮೇಲೆ ಮಾತಾಡಬೇಕು ಅಂದರೆ ಚಾರ್ಜಸ್ ಇರುತ್ತೆ. ಬಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ. ಫ್ರೀ ಇರಲ್ಲ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇಂಪ್ರೆಸ್ ಮಾಡೋಕ್ಕೆ ಸುಳ್ಳು ಹೇಳಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನ ಇಂಪ್ರೆಸ್ ಮಾಡೋಕೆ ಅಂತ ಏನೇನೋ ಸುಳ್ಳುಗಳನ್ನ ಹೇಳ್ತಾರಲ್ಲ, ಈ ವ್ಯಕ್ತಿಗಳನ್ನ ಜೀವನದಲ್ಲಿ ನಂಬೇಡಿ. ಇವ್ರ ಪರ್ಸನಾಲಿಟಿನೇ ಫೇಕು ಅಂತ ಬಿಲೀವ್ ಮಾಡ್ಕೊಂಬಿಡಿ 100% ಡೌಟೇ ಇಲ್ಲ. ಬಿಕಾಸ್ ಒರಿಜಿನಾಲಿಟಿನ ಅರ್ಥ ಮಾಡಿಸೋದು ನಿಮ್ಮನ್ನ ಪರಿಚಯ ಮಾಡಿಸೋದು ಬಿಟ್ಬಿಟ್ಟು, ಫೇಕ್ ಪರ್ಸನಾಲಿಟಿ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೋಸ್ಕರ ಇನ್ನೊಂದು ಮಾಡ್ತಾರೆ ನಾಟಕ ಮತ್ತೊಂದು ಇನ್ನೊಂದು ಮಾಡಿ, ಏನ್ ಬೇಕಾದ್ರೂ ಮೋಸನೂ ಮಾಡಿ ನಿಮ್ಮನ್ನ ಇಂಪ್ರೆಸ್ ಮಾಡುವಂಥ ವ್ಯಕ್ತಿಗಳಿವ್ರು ಆ್ಯಕ್ಚುಲಿ. ಅದಕ್ಕೇನೆ ನಾನು ಹೇಳೋದೇನಂತ ಹೇಳಿದ್ರೆ, ಲೈಕ್ ಪ್ರಾಮಿಸ್ ಮಾಡೋ ಮುಖಾಂತರ ಪ್ರಾಮಿಸ್ ಏನೇನೋ ಮಾಡ್ಬಿಡ್ತಾರೆ. ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕಂತ ಏನೇನೋ ಇಲ್ದೇ ಇರೋದು ನಂದು ಅಷ್ಟಿದೆ, ಇಷ್ಟು ಆಸ್ತಿ ಇದೆ, ಹಂಗಿದೆ, ನಾನು ಇಷ್ಟು ತುಂಬಾ ಒಳ್ಳೆಯವನಿದ್ದೀನಿ, ನನ್ನ ಅಪ್ಪಗೆ ನಾನು ಒಬ್ಬನೇ ಮಗಳು, ಒಬ್ಬನೇ ಮಗ, ಈ ಥರದ್ದು ಏನೇನೋ ಸುಳ್ಳುಗಳನ್ನ ಹೇಳ್ಕೊಂಡು ಎಲ್ಲ ಆ್ಯಕ್ಚುಲಿ ಹಂಗಿರಲ್ಲ. ಅದ್ರ ಡೆಡ್ ಅಪೋಸಿಟ್ ಆಗಿ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೆ ಹೇಳ್ಬಿಟ್ಟಿರ್ತಾರೆ. ಎಷ್ಟೋ ಜನ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಇಂಪ್ರೆಸ್ ಆಗಿ ಆ ರಿಲೇಶನ್‌ಶಿಪ್ಪಲ್ಲಿ ಮೂವ್ ಆಗಿರೋದು ಉಂಟು. ನೀವು ಕೇಳಿರ್ತೀರಿ, ಕೆಲವ್ರಿಗೆ ಅನುಭವನೂ ಆಗಿರುತ್ತೆ. ಎಸ್ ಆರ್ ನೋ? ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಟೈಮ್ ಪಾಸ್ ಮೈಂಡ್‌ಸೆಟ್ ಇರುತ್ತೆ. ಅಂದ್ರೆ ಆ ರಿಲೇಶನ್‌ಶಿಪ್ ಮೇಲೆ ಅಷ್ಟು ಇಂಟ್ರೆಸ್ಟ್ ತಗೊಳ್ಳಲ್ಲ ಅವರು. ಇಂಟ್ರೆಸ್ಟ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿರತ್ತೆ ಅವ್ರು ನಡ್ಕೊಳ್ಳೋ ರೀತಿ. ಆ್ಯಂಡ್ ಆ ರಿಲೇಶನ್‌ಶಿಪ್ಪಲ್ಲಿ ಅವ್ರು ಎಷ್ಟು ಕಾಳಜಿ ತೋರಿಸ್ತಾರೆ, ಗೌರವ ಎಷ್ಟು ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಎಷ್ಟು ವಿಷನ್ ಇರುತ್ತೆ ಆ ರಿಲೇಶನ್‌ಶಿಪ್ ಮೇಲೆ ಇದೇ ಗೊತ್ತಾಗತ್ತೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ. ಇದು ಸೆಕೆಂಡ್ ಪಾಯಿಂಟ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮ್ಯಾನಿಪ್ಯುಲೇಷನ್ ಹ್ಯಾಬಿಟ್ ಇರುತ್ತೆ. ಅಂದ್ರೆ ಮಾತಿಂದ ಕಂಟ್ರೋಲ್ ಮಾಡೋದು. ಮ್ಯಾನಿಪ್ಯುಲೇಷನ್ ಹ್ಯಾಬಿಟ್ಸ್ ಅಂದ್ರೆ ಮಾತಿಂದ ಕಂಟ್ರೋಲ್ ಮಾಡುವಂಥ ಒಂದು ಬುದ್ಧಿ. ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ತಪ್ಪನ್ನು ಸರಿ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಕ್ಚುಲಿ ಅವರೇ ತಪ್ಪು ಮಾಡ್ತಾರೆ. ಬಟ್ ಸ್ಟಿಲ್ ಆ ತಪ್ಪನ್ನೇ ವಾದ ಮಾಡಿ ಗೆಲ್ಲೋಕೆ ಟ್ರೈ ಮಾಡ್ತಾರೆ. ಕೆಲವೊಂದು ಸಲ ಗೆದ್ದು ಬಿಡ್ತಾರೆ. ಪಾಪ ನಿಮಗೆ ಅಷ್ಟು ಕ್ಲಿಯರಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡಕ್ಕೆ ಬರಲ್ಲ. ಬಂದರೂ ನಿಮ್ಮ ವೀಕ್ನೆಸ್ ನೋಡ್ಕೊಂಡು ಅವರು ಅದನ್ನು ಗೆದ್ದು ಬಿಡ್ತಾರೆ. ಆವಾಗ ಅಗೇನ್ ನೀವು ತಪ್ಪಿತಸ್ಥರು ಅಂತ ಅವ್ರ ಕಣ್ಣಲ್ಲಿ ಅವ್ರು ಪ್ರೂವ್ ಮಾಡ್ತಾರೆ. ಸೊ ಇವ್ರಿಗೆ ಮ್ಯಾನಿಪ್ಯುಲೇಷನ್ ಪರ್ಸನ್ಸ್ ಅಂತ ಹೇಳ್ತೀವಿ. ಸೊ ಇವರು ಬರ್ತಾರೆ. ಇವರನ್ನು ನಂಬಕ್ಕೆ ಹೋಗಬೇಡಿ. ಇದು ಫೇಕ್ ಪರ್ಸನಾಲಿಟಿನೇ ಆ್ಯಕ್ಚುಲಿ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಏನಂತ ಹೇಳಿದ್ರೆ, ಕಮಿಟ್ಮೆಂಟ್ ಫಿಯರ್ ಇರುತ್ತೆ ಫ್ಯೂಚರ್ ಬಗ್ಗೆ. ಯಾವುದೇ ನಿಮ್ಮ ರಿಲೇಶನ್‌ಶಿಪ್ ಬಗ್ಗೆ, ಯಾವುದೇ ರಿಲೇಶನ್ ಫ್ರೆಂಡ್ಸ್ ಇರ್ಬೋದು, ಅಕ್ಕ ತಂಗಿ, ಅಣ್ಣ ತಂಗಿ, ವಾಟ್ ಎವರ್ ಇಟ್ ಈಸ್. ಬಟ್ ಅಲ್ಲಿ ಒಂದು ಭಯ ಇರುತ್ತೆ ಅವರಿಗೆ. ಪ್ರಾಮಿಸ್ ಮಾಡಲ್ಲ. ಅಕ್ಯುರೇಟ್ ಆಗಿ ಮಾತಾಡಲ್ಲ. ಫ್ಯೂಚರ್ ಹಂಗಿರ್ಬೇಕು, ಹಿಂಗಿರ್ಬೇಕು ಯಾವುದು ಇರಲ್ಲ. ಬಿಕಾಸ್ ಆಫ್ ಅವ್ರಿಗೆ ಆ ರಿಲೇಶನ್‌ಶಿಪ್ ಮೇಲೆ ಅಷ್ಟು ಕ್ಲಿಯರ್ ಆಗಿರಲ್ಲ ಅಂದಮೇಲೆ 100% ಭಯ ಇರದಿರ ಇನ್ನೇನಿರುತ್ತೆ. ಇದಿಷ್ಟು ಸಿಂಪ್ಟಮ್ಸ್ ಏನಿದೆಯಲ್ಲ, ಡೆಫಿನೆಟ್ಲಿ ಫೇಕ್ ಪ್ರಾಮಿಸ್ ಮಾಡುವಂಥ ವ್ಯಕ್ತಿಗಳಂತ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ನೀವು ಕ್ಲಿಯರ್ ಮಾಡಿಕೊಂಡು ಆ ವ್ಯಕ್ತಿಗಳಿಂದ ಡಿಸ್ಟರ್ಬ್ ಆಗದಿರ ಆಚೆ ಬನ್ನಿ. ಓಕೆ. ಸೊ ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ಫೀಲ್ ಮಾಡ್ತೀನಿ ನಾನು. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ ಆಗಿ. ಇನ್ನೂ 50,000 ಹೋಗಿ 1,00,000 ಆಗಲಿ. ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ ಈ ಚಾನಲ್ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಬಾಯ್.